ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜಾನು ಸಾತು. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ದಿಸ್ ಇಸ್ ದ ನೆಕ್ಸ್ಟ್ ಡೇ ಮಾರ್ನಿಂಗ್. ನಿನ್ನೆ ನಾನು 10:30ಗೆ ಮನೆಗೆ ಬಂದ್ವಿ. ವ್ಯೂ ನೋಡಿ, ಅಬ್ಬಬ್ಬಬ್ಬ ಏನು ಸಖತ್ತಾಗಿದೆ ವಿಲೇಜ್ ವ್ಯೂ. ಆ ಬೆಂಗಳೂರಲ್ಲಿದ್ದರೆ ಹಿಂಗೆಲ್ಲ ವ್ಯೂ ನೋಡೋಕ್ಕಾಗುತ್ತಾ? ಎಷ್ಟು ಚೆನ್ನಾಗಿದೆ ಅಲ್ಲ. ದಿಸ್ ಈಸ್ ಅವರ್ ವಿಲೇಜ್ ವ್ಯೂ. ನಾವಿವಾಗ ನಮ್ಮ ಅಜ್ಜಿ ಮನೆಯಲ್ಲಿದ್ದೀವಿ, ಅಂದರೆ ಪಪ್ಪನ ಮಮ್ಮಿ ಮನೆಯಲ್ಲಿ. ಇದು ನಮ್ಮ ಮನೆ, ಇದು ಹೊರಗಡೆ ಇರೋ ಕಿಚನ್, ಆ್ಯಂಡ್ ದಿಸ್ ಈಸ್ ದ ವ್ಯೂ ಆಫ್ ದ ಹೌಸ್. ಕ್ಯೂಟ್ ಅಲ್ಲ, ಸಖತ್ತಾಗಿ ಪೀಸ್ಫುಲ್ಲಾಗಿ ವಿಲೇಜಲ್ಲಿ. ನಾನು ಆಲ್ರೆಡಿ ಎದ್ಬಿಟ್ಟಿದ್ದೆ, ನಮ್ಮಮ್ಮ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ರು. ನಾನಲ್ಲ, ನಮ್ಮ ಅಕ್ಕ. ನಾನು ನೋಡಿ ಇಲ್ಲಿ ಮಲ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿಲ್ಲ ಬಿಡಿಯಲ್ಲಿ. ನಮ್ಮ ಅಜ್ಜಿ, ಅಜ್ಜ, ಪಪ್ಪ ಎಲ್ಲರೂ ಎದ್ಬಿಟ್ಟಿದ್ದಾರೆ. ಹೋಗೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಏನೋ ಕಿಚನಲ್ಲಿ ಏನು ಮಾಡ್ತಿದ್ರು. ಇದು ನೀರು ಕಾಯಿಸ್ತಿದ್ದಾರೆ ಒಲೆ ಮೇಲೆ, ಬಿಕಾಸ್ ಹೀಟರ್ ಡ್ಯಾಮೇಜಸ್ ಯುವರ್ ಹೇರ್ ಅಂತೆ. ಸೊ ಮೈ ಅಜ್ಜಿ ಡಸಂಟ್ ಅಲೌ ಅಸ್ ಟು ಬಾತ್ ಇನ್ ದ ಗೀಸರ್ ವಾಟರ್. ಇದು ನಮ್ಮಮ್ಮ ಏನೋ ಚಟ್ನಿ ಫಾರ್ ದ ಬ್ರೇಕ್ಫಾಸ್ಟ್. ಅವರು ಆಲ್ರೆಡಿ ರೆಡಿ ಆಗೋರು. ದಿಸ್ ಇಸ್ ದ ಓಲ್ಡ್ ಕಿಚನ್ ದಟ್ ಈಸ್ ಔಟ್ಸೈಡ್. ಒಳಗಡೆ ಇರೋದು ನ್ಯೂ ಮನೇಲಿ ಕಿಚನ್. ಬಿಕಾಸ್ ಇದು ವಿಲೇಜ್ ಅಲ್ಲಲ್ಲ, ಕಿಚನ್ ಏನೋ ಹೊರಗಡೆ ಇರ್ತಂತೆ, ಆವಾಗ ನಮಗೂ ಗೊತ್ತಿಲ್ಲ ಯಾಕಂತ. ಸೊ ಅವರೇನೋ ಅಡುಗೆ ಮಾಡ್ತವ್ರೆ, ನೋಡ್ತಾ ಇದ್ದೀವಿ. ನೋಡಿ ನಮ್ಮ ಅಜ್ಜಿ ಏನೋ ಉಳ್ಳಾಗಡ್ಡಿ ಎತ್ಕೊಂಡು ಹೊಂಟವ್ರೆ. ಉಳ್ಳಾಗಡ್ಡಿ ಮೀನ್ಸ್ ಆನಿಯನ್ ಗೈಸ್, ಆನಿಯನ್. ಆ್ಯಂಡ್ ದೆನ್ ಇವತ್ತು ಪೊಲೆರಮ್ಮ ಜಾತ್ರೆ, ಅಂದರೆ ಕನ್ನಡದಲ್ಲಿ ದ್ಯಾಮವ್ವನ ಜಾತ್ರೆ ಅಂತೆ. ಸೊ ಅದಕ್ಕೆ ಮನೆ ಹತ್ರ ತಪ್ಪೇಟೆ ಇಟ್ಕೊಂಡ್ಬರ್ತಾರೆ. ನಾವೆಲ್ಲ ಇಲ್ಲಿ ಪೂಜೆ ಮಾಡಿಬಿಟ್ಟು ಪ್ರಸಾದ ಮಾಡ್ತೀವಿ. ಸೊ ಪ್ರಸಾದ ಮಾಡೋಕ್ಕೆ ಪೂಜೆ ಮಾಡ್ತಾರೆ. ಆ ಪ್ರಸಾದನ ಎಲ್ಲ ತೆಂಗಿನಕಾಯಿ ಒಡೆದು ಪೂಜೆ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಪ್ರಸಾದಕ್ಕೆ ಪೂಜೆ ಎಲ್ಲ. ಪೊಂಗಲ್ ಈಸ್ ದ ಪ್ರಸಾದ ಅಂತೆ. ಸೊ ಪೊಂಗಲ್ನ ಮಾಡಿಬಿಟ್ಟು ಎಲ್ಲರಿಗೂ ಪ್ರಸಾದ ಕೊಡ್ತಾರೆ ಮನೆಗೆ ಯಾರ್ಯಾರು ಬಂದ್ರೂ. ಸೊ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಮನೆಗೆ ಜಾತ್ರೆನ ನೋಡೋಕ್ಕೆ. ಅಫ್ಕೋರ್ಸ್ ನಮ್ಮ ಊರಿಂದೇ ದೊಡ್ಡ ಜಾತ್ರೆ ಅದು, ನೋಡೋಕ್ಕಂತೂ ಬಂದೇ ಬರ್ತಾರೆ. ಆ್ಯಂಡ್ ನಮ್ಮಮ್ಮ ಆರತಿ ಕೊಟ್ಟು ಬೆಳಗ್ಗೆ ಪ್ರಸಾದನ ಪೂಜೆ ಮಾಡಿಬಿಟ್ಟು ಆ ಪ್ರಸಾದ ಆಮೇಲೆ ಹೋಗ್ಬಿಟ್ಟು ದೇವರಿಗೆ ನೈವೇದ್ಯ ಆಗಿ ಇಡ್ತಾರೆ. ಆಬ್ವಿಯಸ್ಲಿ ಎಲ್ಲರೂ ಇಡ್ತಾರೆ ದೇವ್ರಿಗೆ ನೈವೇದ್ಯ ಆಗಿ. ಈ ಪ್ರಸಾದ ಜೊತೆ ವೆರೈಟಿ ಸ್ವೀಟ್ಸ್ ಲೈಕ್ ಅರಿಸಿಲು, ಗಾರಲು, ಏನೇನೋ ಇದೆ ಗೈಸ್, ಅವೆಲ್ಲ ಕೊಡ್ತಾರಂತೆ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಅಕ್ಕ ಆ್ಯಂಡ್ ಮಮ್ಮಿ ಎಲ್ಲ ರೆಡಿ ಆಗಿದ್ದಾರೆ. ನಾವು ಗುಡಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಐ ವಿಲ್ ಬಿ ಕಮಿಂಗ್ ಹಿಯರ್, ದ್ಯಾಟ್ ಈಸ್ ಮೀ. ನಾನು ರೆಡಿ ಆಗ್ತಿದ್ದೀನಿ ನೋಡಿ, ನ್ಯಾಚುರಲ್ ಬ್ಯೂಟಿ ನಾನು. ನ್ಯಾಚುರಲ್ ಬ್ಯೂಟಿ ಅಂತ ಸ್ಟಿಲ್ ನ್ಯಾಚುರಲ್ ಬ್ಯೂಟಿ. ಹಂಗೆ ಒಂದು ಸ್ವಲ್ಪ ಟೈಮ್ ಲ್ಯಾಪ್ಸಲ್ಲಿ ವೀಡಿಯೋ ಹಾಕೋತಿದ್ದೀವಿ. ನಮ್ಮ ಅಜ್ಜಿ ಮಧ್ಯಾಹ್ನಕ್ಕೆ ಪ್ರಿಪ್ರೇಷನ್ ಮಾಡ್ತವ್ರೆ. ಆಮೇಲೆ ಇಲ್ಲಿ ನೋಡಿ ಇವಾಗ ಮಜ್ಜಿಗೆ ಚಿಲ್ಕೋರು ಬರ್ತಾರೆ. ಹುಡುಗ ಇದ್ರೆ ನೋಡಿ, ವಿಲೇಜ್ ಹುಡುಗ. ಆ್ಯಂಡ್ ಇಟ್ಸ್ ಮೀ ಹಿಯರ್. ಹಾಯ್. ಸೊ ಇವಾಗ ನಾವು ಗುಡಿಗೆ ಹೋಗ್ತಿದ್ದೀವಿ ಸದ್ಯನಮ್ಮ ಹಾಕೋಕ್ಕೆ. ಸದ್ಯನಮ್ ಇಸ್ ಆಬ್ವಿಯಸ್ಲಿ ಮೇಡ್ ಆಫ್ ರೈಸ್, ಕರ್ಡ್ ಆ್ಯಂಡ್ ಆನಿಯನ್ಸ್. ಅದನ್ನು ದೇವ್ರಿಗೆ ಹಾಕ್ಬಿಟ್ಟು ಮತ್ತೆ ರಿಟರ್ನ್ ಎತ್ಕೊಂಡ್ಬರ್ತೀವಿ ಸ್ವಲ್ಪ. ಸೊ ಇವಾಗ ಇಲ್ಲಿ ಗುಡಿಗೆ ಹೋಗ್ತಿದ್ದೀವಿ, ನಾನು, ಅಪ್ಪ, ಅಮ್ಮ ಆ್ಯಂಡ್ ಅಕ್ಕ. ಹಾಯ್. ಇಲ್ಲಿದೆ ನೋಡಿ ದ ವ್ಯೂ ಆಫ್ ದ ಟೆಂಪಲ್. ಡೆಕೋರೇಷನ್ ಸಖತ್ತಾಗಿರುತ್ತೆ. ಐ ವಿಲ್ ಶೋ ಯು ಇನ್ ಸಮ್ ಟೈಮ್. ಟೆಂಪಲ್ ವ್ಯೂ ಎಲ್ಲ ನೋಡಿ, ನಾವು ಸದ್ಯನಮ್ಮ ಹಾಕೋದು ನೋಡಿ, ದೆನ್ ಐ ವಿಲ್ ಟೆಲ್ ಯು ಮೋರ್ ಅಬೌಟ್ ಅವರ್ ಜಾತ್ರೆ. ಇದು ಔಟ್ಸೈಡ್ ಟೆಂಪಲ್ ವ್ಯೂ ನೋಡಿ, ಎಷ್ಟು ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ಫ್ಲವರ್ಸ್ಗೆ ವಾಟರ್ ಸ್ಪ್ರೇ ಮಾಡ್ತಾರೆ. ನಮ್ಮ ಲಾಲ್ಬಾಗಲ್ಲಿ ಹೆಂಗೆ 10 ಸೆಕೆಂಡ್ಸ್ಗೆ ಸ್ಪ್ರೇ ಮಾಡ್ತಾರೋ ಹಂಗೆ. ವ್ಯೂ ನೋಡಿ, ವ್ಯೂ ಅಲ್ಲ, ಫ್ಲವರ್ಸ್ ಇದನ್ನು ನೋಡಿ ಹಿಂದ್ಗಡೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದೆಲ್ಲ ಟೆಂಪಲ್ ಔಟ್ಸೈಡ್ ಇರೋ ಡೆಕೋರೇಷನ್. ಇದು ಟೆಂಪಲ್ ಮೇನ್ ಎಂಟ್ರೆನ್ಸ್ ಇಂದು. ಮೇಲ್ಗಡೆ ಅಮ್ಮವಾರಿದ್ದಾರೆ. ವಿತ್ ದ ಫ್ಲವರ್ಸ್ ಇಟ್ ಸೆಲ್ಫ್ ದೇ ಹ್ಯಾವ್ ಡೆಕೋರೇಟೆಡ್ ಲೈಕ್ ದ್ಯಾಟ್. ಆ್ಯಂಡ್ ದ್ಯಾಟ್ ಇಸ್ ಮೈ ಮಾಮ್, ಸಂತೂರ್ ಮಾಮ್. ನಾನು ವಾಯ್ಸ್ ಓವರ್ ಕೊಟ್ಟರೆ ನಮ್ಮ ಸಂತೂರ್ ಮಾಮ್ ಇರ್ತಾರೆ. ನಮ್ಮ ಅಕ್ಕ ವಾಯ್ಸ್ ಓವರ್ ಕೊಟ್ಟರೆ ಸಂತೂರ್ ಅಂತ ಇರೋಲ್ಲ, ಜಸ್ಟ್ ಮಾಮ್ ಅಂತ ಇರುತ್ತೆ. ಸೊ ಇದು ನಮ್ಮ ಟೆಂಪಲ್ ವ್ಯೂ, ಫುಲ್ ಆಫ್ ಫ್ಲವರ್ಸ್ ಆ್ಯಂಡ್ ಫ್ಲವರ್ಸ್ ಆ್ಯಂಡ್ ಫ್ಲವರ್ಸ್. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಇದು ಸೈಡಲ್ಲಿ ವೆಂಕಟೇಶ್ವರ ಸ್ವಾಮಿ ಫೇಸ್ ಇಟ್ಟವ್ರೆ. ಆ್ಯಂಡ್ ದೆನ್ ಫರ್ದರ್ ಬ್ಯಾಕ್ ಸೈಡ್ ಹೋದರೆ ಇನ್ನೂ ಸಖತ್ತಾಗಿರುತ್ತೆ. ಎಲ್ಲ ನಾವು ಫ್ಲವರ್ ವ್ಯೂಸ್ನ ನೋಡ್ತಾ ಇದ್ದೀವಿ, ಹೆಂಗೆ ಡೆಕೋರೇಷನ್ ಇದೆ ಅಂತ. ಇಲ್ಲಿ ಹಿಂದ್ಗಡೆ ದಟ್ ಈಸ್ ಗಣೇಶ, ವಿನಾಯಕುಡು. ಈ ಕಡೆ ಹಿಂದೆ ಬ್ಯಾಕ್ ಸೈಡ್ ಡೆಕೋರೇಷನ್ನು. ದಿಸ್ ಈಸ್ ಹೌ ಆಲ್ ದ ಫ್ಲವರ್ ಇಟ್ ಈಸ್. ಆ್ಯಂಡ್ ಈ ಸೈಡ್ ರಾಘವೇಂದ್ರ ಸ್ವಾಮಿನ ಇಟ್ಟವ್ರೆ. ಸೊ ಆಲ್ 4 ಸೈಡ್ಸ್ ಒಂದೊಂದು ಗಾಡ್ನ ಡೆಕೋರೇಟ್ ಮಾಡಿದ್ದಾರೆ ವಿತ್ ದ ಫ್ಲವರ್ಸ್ ಇಟ್ ಸೆಲ್ಫ್, ದ ಹೋಲ್ ಡಿಸೈನ್. ದ್ಯಾಟ್ ಈಸ್ ಹೌ ಬ್ಯೂಟಿಫುಲ್ ಇಟ್ ಈಸ್ ಡಿಸೈನ್ಡ್ ಆ್ಯಂಡ್ ಹೌ ಬ್ಯೂಟಿಫುಲ್ ಇಟ್ ಈಸ್ ಶೋನ್ ಇನ್ಸೈಡ್ ವ್ಯೂ ಆಫ್ ದ ಟೆಂಪಲ್. ಆಮೇಲೆ ನಾವು ಇವಾಗ ದರ್ಶನಕ್ಕೆ ಹೋಗ್ತಿದ್ದೀವಿ. ನೆಕ್ಸ್ಟು ದರ್ಶನ ಮಾಡ್ಕೊಂಡು ಸಿಗ್ತೀನಿ. ಸಿ ಯು.
ನಾವು ದರ್ಶನ ಮಾಡ್ಕೊಳಕ್ಕೆ ನಮ್ಮ ಮಾಮ ಅವರು ಬಂದಿದ್ರು. ಕ್ಯೂಟಿ ಪೈ ಶ್ರೀನಿಕಾ ಎಷ್ಟು ಕ್ಯೂಟಿ ಇದ್ದಾಳೆ. ಅವಳು ಜಾಸ್ತಿ ನಮ್ಮ ಹತ್ರ ಬಂದಿಲ್ಲ, ಲಾಸ್ಟಲ್ಲಿ ಎತ್ತಾಕೊಂಡ್ಬಿಟ್ವಿ ಅಳ್ತಿದ್ರು. ಇದು ನಮ್ಮ ಟೆಂಪಲ್ ವ್ಯೂ ಮತ್ತೆ ತೋರಿಸ್ತಿದ್ದೀನಿ. అండ్ ఆన్ ఆడియన్స్ రిక్వెస్ట్ ಸ್ವಲ್ಪ తెలుగులో మాట్లాడనా. ఎలా ఉన్నారు అందరూ? మా తాతయ్య తోటి మా శ్రీనిక ఇస్ ప్లేయింగ్. ఇప్పుడు వస్తుంది చూడండి వయ్యారి. వచ్చిందండి వయ్యారి, జాంకాయ కోసుకుంటుంది వయ్యారి. అది ಇದಿದೆ ಒಂದು ಪೇರು ಗೈಸ್, ಗಿಡದಲ್ಲಿ ಎತ್ತಾಕೊಂಡ್ಬಿಟ್ಟವಳೆ. ಇಲ್ಲಿ ಕುಕ್ಕಿಂಗ್ ಮಾಡ್ತವ್ರೆ ನಮ್ಮ ಅತ್ತೆ ಆ್ಯಂಡ್ ಮಮ್ಮಿ, ರಿಲೇಟಿವ್ಸ್ ಎಲ್ಲ ಬರ್ತಾರಲ್ಲ. ನೂರೂರಿಂಚಿ ಚಿಕನ್ ಕೂರ ఉందన్నమాట. ಓಕೆ, ಚಿಕನ್ ಕರಿ ಮಾಡ್ತಾರೆ ನಮಗೋಸ್ಕರ. ವಡಾ ವಿತ್ ಚಿಕನ್ ಇಸ್ ದ ಬೆಸ್ಟ್ ಕಾಂಬಿನೇಷನ್. ಇಫ್ ಯು ಹ್ಯಾವೆಂಟ್ ಹ್ಯಾಡ್, ಕಮ್ ಟು ಆಂಧ್ರ, ನಾನು ತಿನ್ನಿಸ್ತೀನಿ ನಿಮಗೆ ವಡಾ ಆ್ಯಂಡ್ ಚಿಕನ್. ನೋಡಿದಂತೆ. ಸೊ ಇವಾಗ ಒಲೆಯಲ್ಲಿ ಓಲ್ಡ್ ಸ್ಟೈಲಲ್ಲಿ ವಡೆ ಮಾಡ್ತವ್ರೆ ನಮ್ಮಮ್ಮ. ಅದು చూడు మమ్మీ, నూనె కాగనలేదు, ఒకసారి చేయబెట్టి చూడు. నేను ఇందాక చూసా, కాగల. ಹಾಗೆ ಇವಾಗ ಇಲ್ಲಿ ಏನಿದು ತೂತ್ ವಡೆ ಮಾಡ್ತವ್ರೆ ಒಲೆಯಲ್ಲಿ, ಓಲ್ಡ್ ಸ್ಟೈಲ್. ಗೊತ್ತಿಲ್ಲ ಅಂದರೆ ನೋಡಿ, ಗೊತ್ತಿರುತ್ತೆ ಮೋಸ್ಟ್ ಆಫ್ ದ ಪೀಪಲ್ಗೆ. ಇಲ್ಲಿ ಇವಾಗ ಬಾರಿಸ್ತವ್ರೊಬ್ರು ಏನದು ವಡಾ ಆ್ಯಂಡ್ ಚಿಕನ್. ಬಾರ್ಸಿಂಗ್ ಫಸ್ಟ್ ಬಾರಿಸಿದ್ದೆ ಅವಳು. ಅಂದರೆ ಏನು ಹೇಳಿ, ವಡಾ ಚಿಕನ್ ಊಟ ಮಾಡಿದ್ದು ವಿತ್ ಪಲಾವ್ ಜೊತೆ. ಪಲಾವ್ ಕೂಡ ಮಾಡಿದ್ರು. ಇಲ್ಲಿ ಅಜ್ಜ ಆ್ಯಂಡ್ ಮೊಮ್ಮಗಳು ಡಿಸ್ಕಷನ್ಸ್ ಹ್ಯಾಪ್ನಿಂಗ್. ಹಾಗೆ ಇವಾಗ ಈವ್ನಿಂಗಲ್ಲಿ ಮತ್ತೆ ಪಪೆಟ್ಸು ಬಾರಿಸ್ಕೊಂಡು ಬರ್ತಾರೆ. ನೈಟ್ 12 o'clock. ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಸಿ ಯು, ಟೇಕ್ ಕೇರ್, ಬಾಯ್.